ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಮತ್ತ ಗ್ರಾಮದ ಹತ್ತಿರದ ಸಾವನದುರ್ಗ ತಪ್ಪಲಿನ ಹನುಮನದುರ್ಗದ ಬಳಿಯ ಆಂಜನೇಯ ಸ್ವಾಮಿ ದೇವಾಲಯವು ಶಿಥಿಲವಾಗಿದ್ದು ಜೀರ್ಣೋದ್ಧಾರ ಮಾಡಲು ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಹಕರಿಸಬೇಕೆಂದು ಮತ್ತ ಗ್ರಾಮದ ರಂಗ ಕಲಾವಿದ ಹನುಮಂತರಾಯಪ್ಪರವರು ಮಾಧ್ಯಮದ ಮುಖೇನ ಅರಣ್ಯಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಸಾವನದುರ್ಗದ ತಪ್ಪಲಿನಲ್ಲಿರುವ ಸಾವನದುರ್ಗ ಹನುಮಾನ್ ದುರ್ಗದ ಆಂಜನೇಯ ಮಾರುತಿ ದೇವಸ್ಥಾನ ಮುಂದಿದ್ದೇವೆ. ಮತ್ತ ಗ್ರಾಮದ ಶ್ರೀರಾಮ ಪಾತ್ರಧಾರಿಗಳು, ರಂಗ ನಿರ್ದೇಶಕರು, ಹಿರಿಯ ಕಲಾವಿದರಾದಂಥ ಮತ್ತದ ಹನುಮಂತರಾಯಪ್ಪನವರು ಈ ದೇವಸ್ಥಾನದ ಬಗ್ಗೆ ಮಾಹಿತಿ ನೀಡ್ತಿದ್ದಾರೆ. ಹೇಳಿ ಸ್ವಾಮಿ, ಇದು ಹಿಂದೆ ಯಾವ ಪುರಾತನ ಕಾಲದಲ್ಲಿ ಕೆಂಪೇಗೌಡರು ಮಾಡಿದ್ರೋ ಇಲ್ಲ ಇನ್ನು ಅದಕ್ಕೆ ಕೆಂಪೇಗೌಡರ ಕಾಲದ ಹಿಂದೆ ಮಾಡಿದ್ರೋ ವಿಗ್ರಹ. ಆ ವಿಗ್ರಹ ಈ ಬೆಟ್ಟದಲ್ಲಿ ಇದ್ದಿದ್ದು ವಿಗ್ರಹನ ತಂದು ಆ ಬೆಟ್ಟದಿಂದ ಇಲ್ಲಿಗೆ ತಂದು ಒಬ್ಬರು ಸುಮಾರು ಒಂದು 100 ವರ್ಷದ ಹಿಂದೆ ಇದನ್ನು ತಂದು ಆವಾಗ ಮಣ್ಣುಗೋಡೆ ಒಳಗೆ ಎಲ್ಲ ಕಟ್ಟಿದ್ದಾರೆ. ಮಣ್ಣುಗೋಡೆಯಲ್ಲೆಲ್ಲ ಕಟ್ಟಿ ಈಗ ದೇವಸ್ಥಾನ ಸ್ಥಿತಿಲವಾಗಿದೆ. ಈಗ ಫಾರೆಸ್ಟು ಇಲಾಖೆಯಲ್ಲಿ ಕೇಳಿದ್ರೆ ನಮ್ಮ ಅರಣ್ಯದಲ್ಲದೆ ಯಾವುದು ಹೊಸ್ದಾಗಿ ಕೆಲಸ ಮಾಡಬಾರ್ದು, ಇರೋದನ್ನೇನೋ ಮಾಡ್ಕೊಳ್ಳಿ ಅಂದರೆ ಗೋಡೆಗಳೆಲ್ಲ ಬೀಟ್ ಹೊಡೆದ್ಬಿಟ್ಟಿದೆ. ಬೀಟ್ ಹೊಡೆದಿರೋದ್ರಿಂದ ಈ ದಬ್ಬುಳಿ, ಮಂಚಿನ ಬೆಲೆ, ವೀರೇಗೌಡನ ದಡ್ಡಿ, ಮಾರೇಗೌಡನ ದಡ್ಡಿ, ಮತ್ತ ಇಷ್ಟು ಗ್ರಾಮಸ್ಥರೆಲ್ಲರೂ ಇದು ಒಂದು ಪ್ರಸಿದ್ಧವಾದ ದೇವಸ್ಥಾನ. ಅಂದರೆ ಪರಮಾತ್ಮ ಅವರಿಗೆ ಅವರು ಇಷ್ಟಾರ್ಥ ಬೇಡಿದ್ದು ಅಂದರೆ ಅವರು ನಿಜಭಕ್ತಿಯಿಂದ ಬೇಡಿದ್ದನ್ನ ಈಡೇರಿಸವನೆ. ಮಕ್ಕಳಿಲ್ದ ಅಂಥವ್ರು ಬಂದು ಇಲ್ಲಿ ಮರೆಬಿದ್ದು ಅವರಿಗೆ ಸುಮಾರು 16 ವರ್ಷದಿಂದ ಮಕ್ಕಳಾಗದೇ ಇದ್ದಂಥವ್ರಿಗೆ ಇಲ್ಲಿ ಪ್ರಸಾದ ಆಯ್ತದೆ, ಮಕ್ಕಳಾಗಿದೆ. ಆ ಕಷ್ಟ ಸುಖಗಳು ಮಕ್ಕಳು ಏನಾದರೂ ಅಂಗವಿಕಲರಾಗಿದ್ದರೆ ಇಲ್ಲಿ ಬಂದು ನೋಡಿ ಆ ಮಕ್ಕಳನ್ನ ಆ ಪರಮಾತ್ಮನ ಸನ್ನಿಧಾನದಲ್ಲಿ ಬಿಟ್ಟಾಗ ಮಕ್ಕಳು ಡಾಕ್ಟ್ರು ಆಗಲ್ಲ ಅಂದಿದ್ದು ಅವರೇ ತಾನು ಇದಾಗಿದೆ. ಅದಕ್ಕೆ ಇಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಪೂಜೆ ಪುನಸ್ಕಾರ ಮಾಡಿಸ್ಕೊಂಡು ಆ ಪರಮಾತ್ಮನ ನೆರವೇರಿಸ್ತಾರೆ. ಆದರೆ ಈ ದೇವಸ್ಥಾನ ಹಿಂಗೆ ಸ್ಥಿತಿಲವಾಗಿದೆ. ಪೂಜಾರಪ್ಪನವರು ಒಳಗಡೆ ಹೋಗಿ ಗರ್ಭದ ಗುಡಿಲಿ ದೇವ್ರ ಪೂಜೆ ಮಾಡೋಕ್ಕೆ ಆಗ್ತಾಯಿಲ್ಲ. ಪೂಜೆ ಮಾಡೋಕ್ಕೆ ಹಿಂದೆಗಳಿಂದ ಎಲ್ಲ ಕಾವೇ ಆಗಿಬಿಟ್ಟಿದೆ. ಸರ್ಪಗಳು, ಹಾವುಗಳು ಎಲ್ಲ ಬರ್ತವೆ. ಆಮೇಲೆ ಈ ಕಡೆಯಿಂದ ಎಲ್ಲ ನೀರು ಬಂದರೆ ಪೂರ್ತಿ ದೇವಸ್ಥಾನದ ಒಳಗಡೆ ಹೋಗ್ತದೆ. ಇತಿಹಾಸ ಪ್ರಸಿದ್ಧವಾದ ಉಳ್ಳ ದೇವಸ್ಥಾನಕ್ಕೆ ನಾವೇನು ಚಿತ್ರ ಕಟ್ಟೋದು ಬೇಡ, ಮತ್ತು ಇಲ್ಲಿ ಏನು ಅರಣ್ಯನೂ ಇರಬೇಕು. ಅರಣ್ಯ ಇದ್ದರೆ ನಾವು, ದೇವರಿದ್ದರೆ ನಾವು. ಈ ದೇವ್ರ ಇತಿಹಾಸ ಇದು ಮಾಡಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಆ ಪರಮಾತ್ಮ ಒಂದು ದೇವಸ್ಥಾನ ನಾವೇನು ಚಿತ್ರ ದೊಡ್ಡದಾಗಿ ಮಾಡೋವಂಥ ವಿಗ್ರಹ ಬೇಡ. ಆ ಗರ್ಭದ ಗುಡಿ ಆ ಪರಮಾತ್ಮ ಸ್ಥಿರವಾಗಿ ಎಷ್ಟು ವರ್ಷದಿಂದ ಇದ್ದಾನೆ ಅಷ್ಟು ವರ್ಷದಿಂದ ಇನ್ನು ಮುಂದೆ ನಮ್ಮ ಪೀಳಿಗೆಗೆ, ಇತಿಹಾಸ ಪೀಳಿಗೆಗೆ
ಪ್ರಸಿದ್ಧವಾಗಿರಲಿ ಅಂತ ಕೇಳ್ಕೊತಾ ಇದ್ದೀವಿ. ಅದಕ್ಕೆಲ್ಲ ಸಹಕರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಇಷ್ಟು. ಹನುಮಾನ್ ದುರ್ಗದ ಅರಣ್ಯದಲ್ಲಿರ್ತಕ್ಕ ಹನುಮಾನ್ ದುರ್ಗದ ಆಂಜನೇಯ ಸ್ವಾಮಿ ದೇವಸ್ಥಾನ ಶಿಥಿಲ ಆಗಿದೆ. ಇದು ಅನಾದಿ ಕಾಲದಿಂದ ಇರ್ತಕ್ಕಂಥದ್ದು. ಭಕ್ತರ ಇಷ್ಟಾರ್ಥಗಳನ್ನು ಸ್ವಾಮಿ ನೆರವೇರಿಸ್ತಾನೆ. ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಅರಣ್ಯ ಇಲಾಖೆಯವರು ಅನುಮತಿಯನ್ನು ಕೊಡಬೇಕು. ಅರಣ್ಯ ಇದ್ದರೆ ನಾವು ಅಂತೇಳಿ ಹಿರಿಯ ರಂಗ ಕಲಾವಿದರು, ರಂಗ ನಿರ್ದೇಶಕರು, ಶ್ರೀರಾಮನ ಪಾತ್ರಧಾರಿಗಳಾದಂಥ ಮತ್ತದ ಹನುಮಂತರಾಯಪ್ಪನವ್ರು ಮನವಿ ಮಾಡಿದ್ದಾರೆ. ಅರಣ್ಯ ಇಲಾಖೆಯವ್ರ ಗಮನಕ್ಕೆ ತರ್ತೀವಿ. ಇದನ್ನು ಪರಿಗಣಿಸಬೇಕು. ಇದು ಯಾವುದೇ ರೀತಿ ಅರಣ್ಯಕ್ಕೆ ಧಕ್ಕೆ ಆಗದಂತೆ ವನದೇವತೆಯ ನಡುವೆ ಹನುಮಾನ್ ದೇವತೆಯೂ ಕೂಡ ಭಕ್ತರ ಭವರೋಗವನ್ನು ನಿವಾರಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಈ ದೇಗುಲ ಜೀರ್ಣೋದ್ಧಾರ ಆಗಲಿ, ಇಲಾಖೆಯವರು ಇತ್ತ ಗಮನ ಹರಿಸಲಿ, ಅನುಮತಿ ಕೊಡಲಿ ಮತ್ತು ಅರಣ್ಯಕ್ಕೆ ತೊಂದರೆ ಆಗದಂತೆ ಜೀವ ಸಂಕುಲ, ಸಸ್ಯ ಸಂಕುಲ, ಪ್ರಾಣಿ ಸಂಕುಲಕ್ಕೆ ದೇವರ ಅನುಗ್ರಹ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.